ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮತ್ತು ಹುರುಳಿಕಾಳು ಸಾಂಬಾರನ್ನ ಮಾಡಿದ್ದಾರೆ. ಸಾಂಬಾರಲ್ಲ, ಅನ್ನ ಮತ್ತು ಹುರುಳಿಕಾಳು ಸಾಂಬಾರನ್ನ ಮಾಡಿದ್ದಾರೆ. ಪ್ರಾಪರಾಗಿ ನಮ್ಮ ಕಡೆ ಹುಳಿ ಸಾರು ಅಂತ ಹೇಳ್ತೀವಿ. ಈ ಒಂದು ಸಾಂಬಾರು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಖತ್ತಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿದ್ದೀರಾ ಅಥವಾ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ರೆಸಿಪಿ ತುಂಬಾ ಈಸಿ. ಬೇಕಂದರೆ ಕಾಮೆಂಟ್ ಮಾಡಿ. ಸಖತ್ತಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಚಾಮರಾಜನಗರ ಸೈಡು, ನಂಜನಗೂಡು ಸೈಡು ಇವ್ರಿಗೆ ಹುರುಳಿ ಸಾರು ಅಂತಂದರೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರಾದರೂ ಈ ಸೈಡ್ನವ್ರು ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ. ನಮಗೆಲ್ಲ ಇದು ಕಾಮನ್ನು, ಬಟ್ ಮಾಡಿಲ್ಲದೆ ಇರೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ಇದು ಹೊಸದು. ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲು. ಇದ್ರ ಜೊತೆ ಕಾಂಬಿನೇಷನಾಗಿ ಏನೂ ಬೇಕಾಗಿಲ್ಲ. ನನಗೆ ಬಿಸಿ ಬಿಸಿ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು, ಅಥವಾ ತುಪ್ಪ ಇಲ್ಲ ಅಂತಂದರೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸೀರಿಯಸ್ ಆಗಿ ಸಖತ್ ಇಷ್ಟ ಆಗುತ್ತೆ. ನಾನು ಎಷ್ಟು ಸಲ ಸಖತ್ ಅಂತ ಇದ್ದೀನಿ. ನಿಜವಾಗ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಗೊತ್ತಿಲ್ಲ ಅಂತಂದರೆ ಹೇಗೆ ಮಾಡಬೇಕು ಅಂತ ಒಂದು ಸಲ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಮತ್ತೆ ನನ್ನ ಕಿಚನ್ಗೆ ಹೊಸ ಕುಕ್ವೇರ್ಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಇವಾಗಂತೂ ಯಾವ ಒಂದು ಪಾತ್ರೆಗಳು ನೋಡಿದ್ರೂ ಚೆನ್ನಾಗಿರೋದೆಲ್ಲ ತರಿಸ್ಕೊಬೇಕು ಅಂತ ಒಂದು ಹುಚ್ಚು ಬಂದುಬಿಟ್ಟಿದೆ. ಮತ್ತು ಯಾವುದೇ ಒಂದು ಬಾಕ್ಸಲ್ಲಿ ರ್ಯಾಪ್ ಮಾಡಿರ್ತಾರಲ್ವ, ಈ ಥರ ಟಪ್ ಅನ್ಸೋದು, ಈ ಥರದ್ದು ಎಷ್ಟು ಜನಕ್ಕೆ ಇಷ್ಟ ಕಾಮೆಂಟ್ ಮಾಡಿ. ನನಗೂ ಇಷ್ಟ. ಫ್ರೀ ಟೈಮಲ್ಲಿ ಕೂತ್ಕೊಂಡು ಟಪ್ ಅಂತ ಹೊಡಿಯೋದು ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ನೋಡ್ಬೋದು ಎಷ್ಟು ಕುಕ್ವೇರ್ಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಮತ್ತು ಕ್ವಾಲಿಟಿ ಅಂತೂ ಮಾತಾಡೋಂಗಿಲ್ಲ. ಮತ್ತು ಅಮೌಂಟು ಕೂಡ ಅಷ್ಟೇ. ಇವಾಗ ನಾನು 2 ಪಾತ್ರೆ ಇಟ್ಟಿದ್ದೀನಲ್ವ, ಇದು ಎರಡಕ್ಕೂ ಒಂದಕ್ಕೆ 150 ರುಪೀಸು, 750 ರುಪೀಸು, 750 ರುಪೀಸ್ ಕೊಟ್ಟಿದ್ದೀನಿ ನಾನು ಒಂದಕ್ಕೆ. ಇದು ಒಗ್ಗರಣೆ ಮಾಡೋದು ಬಂದಿದೆಯಲ್ಲ, ಇದು ಒಂದು ಫ್ರೀಯಾಗಿ ಬಂತು. ಮತ್ತು ಕಾಸ್ಟ್ ಐರನ್ದು ಒಂದು ಕಡಾಯಿನ ತರಿಸ್ಕೊಂಡೆ. ಏನಕ್ಕಾದರೂ ಯೂಸ್ ಆಗುತ್ತೆ. ಕಾಸ್ಟ್ ಐರನಲ್ಲಿ ಅಡುಗೆ ಮಾಡಿದ್ರೆ ಐರನ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ಮತ್ತು ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ಪ್ಯಾಕೇಜು ಕೂಡ ನೋಡು ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇದರ ವೆಬ್ಸೈಟ್ ನಿಮಗೇನಾದರೂ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಬೇರೆ ಕಡೆ ನಾವು ತರಿಸ್ಕೊಳ್ಳೋದ್ಕಿಂತ ಐ ಥಿಂಕ್ ಇದರಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕುತ್ತೆ. ಈ ಥರದ್ದು ಫ್ರೈ ಪ್ಯಾನ್ಗಳು ನಾರ್ಮಲಾಗಿ ಆನ್ಲೈನಲ್ಲಿ 1000 ರುಪೀಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ 750 ರುಪೀಸ್ಗೆ ಸಿಗುತ್ತೆ. ಮತ್ತು ಹಾಲು ಕಾಯಿಸೋದಿದೆಯಲ್ಲ, ಅದೂ ಕೂಡ 750 ರುಪೀಸು. ಮತ್ತು ವೆಯ್ಟ್ ಇದೆ, ತುಂಬ ವೆಯ್ಟ್ ಇದೆ ಪಾತ್ರೆ. ಇದು ಐರನ್ ಕಡಾಯಿ. ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಮನೇಲಿ ಯಾವುದು ಐರನ್ ಕಡಾಯಿ ಇರಲಿಲ್ಲ. ಇದರ ಪ್ಯಾಕೇಜು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಕಳಿಸಿದ್ದಾರೆ. ಸೀರಿಯಸ್ ಆಗಿ ಈ ಥರದ್ದೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಬ್ರೇಕ್ ಆಗೋ ಚಾನ್ಸಸ್ಸು, ಯಾಕಂದರೆ ಎಲ್ಲಿಂದನೋ ಬರ್ತಾ ಇರುತ್ತಲ್ವ. ಸೊ ಅದರಿಂದ ಆದಷ್ಟು ನಾವು ಸೇಫ್ಟಿಯಾಗಿ ಮಾಡಿಕೊಟ್ಟು ಕಳಿಸೋಣ, ರೊಟೇಷನ್ ಆಗಿ ಮಾಡಿಕೊಟ್ಟು ಕಳಿಸಿದ್ದಾರೆ ನೋಡಿ. ಇನ್ಮೇಲೆ ನನ್ನ ಒಂದು ಕಿಚನ್ಗೆ ಹೊಸ ಕುಕ್ವೇರ್ಸ್ಗಳಾಗಿರಲಿ, ಸ್ವಲ್ಪ ಚೆನ್ನಾಗಿ ಡೆಕೋರೇಟಿವ್ ಮಾಡೋ ಥರದ್ದು ಏನಾದರೂ ಸಿಕ್ಕಿದ್ರೆ, ನನಗೆ ಸ್ವಲ್ಪ ಜಾಸ್ತಿ ಡೆಕೋರ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಪಾಪು ಇರೋದ್ರಿಂದ ಇವಾಗ ಏನೂ ಅಷ್ಟಾಗಿ ಡೆಕೋರ್ ಮಾಡೋದು ಇಷ್ಟ ಇಲ್ಲ ಅಂತಲ್ಲ, ಬಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಬಟ್ ಅದನ್ನ ಮೇಂಟೈನ್ ಮಾಡೋದಕ್ಕೂ ಟೈಮ್ ಬೇಕು. ಡೆಕೋರ್ ಮಾಡಿ ಒಂದು ಸಲ ಬಿಟ್ಬಿಡ್ಬೋದು, ಮತ್ತು ಅದು ಡಸ್ಟ್ ಎಲ್ಲ ಆಗ್ತಾ ಇರುತ್ತೆ. ಆವಾಗ ನಾವು ಕ್ಲೀನ್ ಮಾಡಿಕೊಳ್ಳೇಬೇಕು. ಅದರಿಂದ ಇವಾಗ ಆದಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಏನೇನು ಪಾತ್ರೆಗಳೇನಿದೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ದೀನಿ. ಅವ್ನು ಸ್ವಲ್ಪ ದೊಡ್ಡವನಾದಾಗ ಯೂಸ್ ಮಾಡೋ ಥರದ್ದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. 2-3 ಜನಕ್ಕೆ ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿದ್ದನ್ನು ಹಂಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ಏನಾದರೂ ಫಂಕ್ಷನ್ ಅದು ಇದು ಮಾಡಿದಾಗ ತೊಗೊಂಡು ತೊಳ್ಕೊಂಡು ಯೂಸ್ ಮಾಡ್ಬೋದು. ಇವಾಗೆಲ್ಲನೂ ಇಟ್ಕೊಂಡ್ರೆ ಮತ್ತು ಹಬ್ಬಕ್ಕೂ ಮತ್ತು ವಾಶ್ ಮಾಡ್ತಾ ಇರ್ತೀವಿ ನಾವು. ಪ್ರತಿಯೊಂದು ಹಬ್ಬಕ್ಕೂ ಮನೆ ಕ್ಲೀನ್ ಮಾಡಿದಾಗೆಲ್ಲ ವಾಶ್ ಮಾಡ್ತಾ ಇರಬೇಕಾಗಿರುತ್ತೆ. ಸೊ ಅದರಿಂದ ಮತ್ತು ಅಜಿಯೋದಲ್ಲಿ ನೈಟ್ ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವಾಗ ಆಫರ್ ಇದೆ, 50 to 80% ಆಫರ್ ಇದೆ.
ತುಂಬ ಜನ ನೈಟ್ ಡ್ರೆಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅಷ್ಟೇ, ಇವಾಗ ನೈಟ್ ಡ್ರೆಸ್ಗಳ ಮೇಲೆ ನನಗೂ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ನಾನು ನೋಡ್ತಾ ಇರಬೇಕಾದ್ರೆ ಅಜಿಯೋದಲ್ಲಿ ಆಫರ್ ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಸರಿ ಒಂದು ತರಿಸ್ಕೊಳ್ಳೋಣ, ನೋಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಒಂದು ನೈಟ್ ಡ್ರೆಸ್ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಕಲರು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ಚುಚ್ಚೋ ಥರದ್ದು ಆ ಥರದ್ದು ಏನೂ ಇಲ್ಲ. ತುಂಬ ಸಾಫ್ಟಾಗಿದೆ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ನೈಟ್ ಡ್ರೆಸ್ ಯಾವಾಗಲೂ ಈ ಥರ ಮೆಟೀರಿಯಲ್ ಇದ್ದರೆ ಹಾಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಇದರ ಲಿಂಕ್ ಬೇಕಂತಂದರೆ ಕಾಮೆಂಟ್ ಮಾಡಿ. ಇದರ ಪ್ರೈಸ್ ಬಂದು 390 ರುಪೀಸ್. ಇವಾಗ ಅಜಿಯೋದಲ್ಲಿ ತುಂಬಾ ಆಫರ್ಗಳಿದೆ. ನೈಟ್ ಡ್ರೆಸ್ಸು ತೊಗೊಂಡ್ರೆ 390 ರುಪೀಸ್ ಇದೆ. ಆರಾಮ್ಸೆ ಬೈ ಮಾಡ್ಬೋದು. ನಾನು ಎಮ್ ಸೈಜ್ನ ತರಿಸ್ಕೊಂಡಿದ್ದೀನಿ. ಐ ಥಿಂಕ್ ಇನ್ನೊಂದು ಸೈಜ್ ದೊಡ್ಡ ತರಿಸ್ಕೊಂಡ್ರೂ ಓಕೆ, ಬಟ್ ಇದು ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ತರಿಸ್ಕೊತೀನಲ್ಲ ಆವಾಗ ಎಲ್ ಸೈಜ್ನ ತರಿಸ್ಕೊಂಡ್ರೆ ಆಯಿತು. ಬಟ್ ನಾನು ಎಲ್ ಸೈಜೇ ಬುಕ್ ಮಾಡಿದ್ದೆ ಅನಿಸುತ್ತೆ. ಒಂದು ಸಲ ಚೆಕ್ ಮಾಡ್ತೀನಿ. ನನಗೆ ಯಾವುದೇ ಬಟ್ಟೆಯನ್ನು ತೊಗೊಂಡ ತಕ್ಷಣ ವೇರ್ ಮಾಡಿ ಕಂಫರ್ಟಬಲ್ ಇದೆಯಾ ಅಥವಾ ನನಗೆ ಇಷ್ಟ ಆಯಿತಾ ಇಲ್ವಾ ಅಂತ ನೋಡೋ ಅಭ್ಯಾಸ ತುಂಬ ನನಗೆ. ಏಕೆಂದರೆ ಎಕ್ಸ್ಚೇಂಜ್ ಮಾಡಬೇಕಂತಂದರೆ ಇವಾಗಲೂ ನೋಡಿಬಿಟ್ರೆ ಎಕ್ಸ್ಚೇಂಜ್ಗೆ ಹಾಕ್ಕೊಡ್ಬೋದು. ಮತ್ತು ಇಟ್ಕೊಂಡು ಮತ್ತೆ ಆಮೇಲೆ ಎಕ್ಸ್ಚೇಂಜ್ಗೆ ಹಾಕ್ತೀನಿ ಅಂತಂದರೆ ಟೈಮ್ ಹೋಗ್ಬಿಟ್ರೆ ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಯಾವಾಗಲೂ ಯಾವುದೇ ಡ್ರೆಸ್ ಬಂದ್ರೂ ಅಷ್ಟೇ, ಏನೇ ಒಂದು ಐಟಮ್ಸ್ ಆರ್ಡರ್ ಬಂದ್ರೂ ಮಾಡಿದ್ರೂ ಅಷ್ಟೇ, ಫಸ್ಟ್ ಅದನ್ನು ಓಪನ್ ಮಾಡಿಬಿಟ್ಟು ನಾನು ನೋಡ್ಬಿಡ್ಬೇಕು. ಅಲ್ಲಿ ತನಕ ನನಗೆ ಸಮಾಧಾನನೇ ಇರೋದಿಲ್ಲ. ನೀವು ಹಿಂಗೇನಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಈ ಥರ ನೋಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಕಲರು ಕೂಡ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. 10 ಔಟ್ ಆಫ್ 10 ಅಂತಲೇ ಹೇಳ್ಬೋದು ಈ ಒಂದು ನೈಟ್ ಡ್ರೆಸ್ಗೆ. ನಿಮಗೂ ಇಷ್ಟ ಆಯಿತಾ? ಇದರ ಲಿಂಕ್ ಬೇಕಾ? ಕಾಮೆಂಟ್ ಮಾಡಿ. ಮತ್ತು ಈ ಸಲ ನಾನು ಬೆಳ್ಳಿದು ದೀಪ ತೊಗೊಬರಕ್ಕೆ ಹೋಗಿದ್ನಲ್ಲ, ಆವಾಗ ಬೆಳ್ಳಿ ಅಂಗಡಿ ಹತ್ರ ಅವ್ರನ್ನ ಕೇಳಿದೆ, ಬೆಳ್ಳಿ ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಏನಕ್ಕೆ ಏನಾದರೂ ಸೊಲ್ಯೂಷನ್ ಇದೆ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು, 2 ಕವರ್ನ ರ್ಯಾಪ್ ಮಾಡಿ ಇಡಬೇಕು. ಬೆಳ್ಳಿನ ಯೂಸ್ ಮಾಡಿ ಮತ್ತು ವಾಶ್ ಮಾಡಿ ಇಡಬೇಕಾದ್ರೆ ಕವರು ಅಥವಾ ನ್ಯೂಸ್ ಪೇಪರ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ರ್ಯಾಪ್ ಮಾಡಿ ಗಾಳಿ ಒಳಗಡೆ ಹೋಗಬಾರ್ದು. ಆ ಥರ ನಾವು ಡಬಲ್ ಲೇಯರ್ ಮಾಡಿ ಅಥವಾ ಈ ಥರ ಡಬಲ್ ಲೇಯರ್ ಕವರ್ಗೆ ಹಾಕಿಟ್ಟಾಗ ಅದು ಬ್ಲ್ಯಾಕ್ ಆಗೋದಿಲ್ಲ. ಸೊ ಅದರಿಂದ ಇವಾಗ ನಾವು ಎಕ್ಸಾಂಪಲ್ಲು ಬೆಳ್ಳಿ ಅಂಗಡಿಗಳಲ್ಲಿ ತುಂಬ ಬೆಳ್ಳಿ ಐಟಮ್ಗಳನ್ನ ಆಚೆನೇ ಇಟ್ಟಿರ್ತಾರೆ. ಒಂದು ಶೋಕೇಸ್ ಥರ ಇರುತ್ತಲ್ವ, ಅಲ್ಲಿ ಇಕ್ಕಿರ್ತಾರೆ. ಬಟ್ ಬ್ಲ್ಯಾಕ್ ಆಗೋದಿಲ್ಲ, ಅವರು ಯಾವಾಗಲೂ ಎತ್ತೋದಿಲ್ಲ, ಅಲ್ಲೇ ಇಟ್ಟಿರ್ತಾರೆ. ಬಟ್ ಅವರು ಎಲ್ಲ ಒಂದು ಐಟಮ್ಸ್ ಮೇಲೆ ಈ ಥರ ಡಬಲ್ ಲೇಯರ್ ಮಾಡಿಟ್ಟಿರ್ತಾರೆ ಕವರ್ನ, ಅದರಿಂದ ಅದು ಬ್ಲ್ಯಾಕ್ ಆಗಿರೋದಿಲ್ಲ. ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ. ನಿಮಗೇನಾದರೂ ಯೂಸ್ ಆಯಿತು ಅಂದರೆ ನನಗೂ ಕೂಡ ಕಾಮೆಂಟ್ ಮಾಡಿ ಹೇಳಿ. ನಾನು ಕೂಡ ಇದೇ ಥರ ಎಲ್ಲ ಒಂದು ಬೆಳ್ಳಿದಿನಿದ ಐಟಮ್ಸ್ ಮೇಲೆ ರ್ಯಾಪ್ ಮಾಡಿ ಎತ್ತಿ ಇಕ್ಕೊತಾ ಇದ್ದೀನಿ. ಇದು ಸೇಫ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಆದರೆ ಮತ್ತೆ ಅದನ್ನ ತಿಕ್ಕೋದು, ಉಜ್ಜೋದು ಮತ್ತು ಎರಡೆರಡು ಕೆಲಸ ಇರುತ್ತೆ. ಮತ್ತು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.